ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ್ ಹೆಸರಿನಲ್ಲಿ ಜಾಹೀರಾತು ತೋರಿಸಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ ಲಾಭ ಕೊಡುವುದಾಗಿ ನಂಬಿಸಿ ನಗರದ ವೃದ್ಧೆಯೊಬ್ಬರಿಂದ 7.5 ಲಕ್ಷ ರೂಪಾಯಿ ಸೈಬರ್ ವಂಚನೆ ಮಾಡಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಂಟಮುರಿ ಕಾಲೋನಿಯ ಪ್ರಕಾಶ್ ಗುಬ್ಬಿ ವಯಸ್ಸು 76, ಕೊಲ್ಲಾಪುರದ ಆದರ್ಶ್ ಮತ್ತು ಬುಲ್ದನಾದ ದಾಮೋದರ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ್ ಹೆಸರಿನಲ್ಲಿ ಜಾಹೀರಾತು ತೋರಿಸಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಲಾಭ ಪಡೆಯಿರಿ ಎಂದು ಆಹ್ವಾನಿಸಿದ್ರು. ಈ ಜಾಹೀರಾತು ಕೆಳಗಿನ ಲಿಂಕ್ ಕ್ಲಿಕ್ ಮಾಡಿ ಹೆಸರು ನೋಂದಾಯಿಸಿಕೊಂಡಾಗ ದೂರವಾಣಿಗೆ ಕರೆ ಮಾಡಿ ಫೋನ್ ಪೇ ಮಾಡುವ ಮೂಲಕ 16,500 ರೂಪಾಯಿ ಪಾವತಿಸಿಕೊಂಡರು. ಆದರೆ ನಿಮ್ಮ ಹೂಡಿಕೆಗೆ ಯಾವುದೇ ಲಾಭ ಬಂದಿಲ್ಲ, ಇನ್ನೂ ಹೆಚ್ಚಿನ ಹೂಡಿಕೆ ಮಾಡಿ ಎಂದು ಹೇಳಿದರು. ಇದನ್ನು ನಂಬಿ ಹಂತ ಹಂತವಾಗಿ 7.39 ಲಕ್ಷ ರೂಪಾಯಿ RTGS ಮೂಲಕ ಜಮಾ ಮಾಡಿದರೂ ಲಾಭ ಬಂದಿಲ್ಲ, ಹೂಡಿಕೆ ಮಾಡಿದ ಹಣವನ್ನ ಮರಳಿ ನೀಡಿಲ್ಲ ಎಂದರು. ಫಸ್ಟ್ ಮೇರಂದು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಆನ್ಲೈನ್ ಚೀಟಿಂಗ್ದು FIR ದಾಖಲು ಮಾಡಲಾಗಿದೆ. ಇದರಲ್ಲಿ ವಿಕ್ಟಿಮ್ ಪ್ರಕಾಶ್ ಗುಬ್ಬಿ ಅಂತ ವಂಟಮುರಿ ಕಾಲನಿದು ಒಂದು ಸೀನಿಯರ್ ಸಿಟಿಸನ್ ಇದ್ದಾರೆ. ಹೋದ ವರ್ಷ ನವೆಂಬರ್ ತಿಂಗಳಲ್ಲಿ ಯೂಟ್ಯೂಬ್ನಲ್ಲಿ ಇವರು ಒಂದು ವಿಡಿಯೋ ನೋಡಿದ್ದಾರೆ. ಅದರಲ್ಲಿ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಒಂದು ಸ್ಕೀಮ್ಗೆ, ಇನ್ವೆಸ್ಟ್ಮೆಂಟ್ ಸ್ಕೀಮ್ಗೆ ಪ್ರಮೋಟ್ ಮಾಡ್ತಾಯಿದ್ದಾರೆ ಅಂತ ತೋರಿಸಿದ್ದಾರೆ. ಅದು ನೋಡಿಕೊಂಡು ಆ ವಿಡಿಯೋನಲ್ಲಿ ಅದು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಏನು ಲಿಂಕ್ ಇದೆ ಅದು ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಸಜೆಷನ್ ಇತ್ತು. ಅದರ ಪ್ರಕಾರ ಈ ಗುಬ್ಬಿಯವರು ಆ ಲಿಂಕಲ್ಲಿ ಕ್ಲಿಕ್ ಮಾಡಿಕೊಂಡು ಅವರ ಡೀಟೇಲ್ಸ್ ಹಾಕಿದ್ದಾರೆ. ಒಂದು 044 ನಂಬರಿಂದ ಸ್ಟಾರ್ಟ್ ಆಗಿದ್ದ ನಂಬರಿಂದ ಅವರಿಗೆ ಒಬ್ಬ ಆನಂದ್ ಅಂತ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿದ್ದಾನೆ, ಆದರ್ಶ್ ಆನಂದ್ ಅಂತ, ಮತ್ತು ಆ ಸ್ಕೀಮ್ ಬಗ್ಗೆ ಮಾತಾಡಿಕೊಂಡು ಅವರಿಂದ ದುಡ್ಡು ಇನ್ವೆಸ್ಟ್ ಮಾಡಿಸಿದ್ದಾನೆ. ಆಮೇಲೆ ಅವರಿಗೆ 65,000 ಪ್ರಾಫಿಟ್ ಆಗಿದೆ ಅಂತ, $65,000 ಪ್ರಾಫಿಟ್ ಆಗಿದೆ ಅಂತ ಕಮ್ಯುನಿಕೇಟ್ ಮಾಡಿದ್ದಾನೆ. ಅವರು ಯಾವಾಗ ಆ ದುಡ್ಡು ಡ್ರಾ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆವಾಗ ಅವರಿಗೆ ಇಲ್ಲ ಈ ದುಡ್ಡಕ್ಕೆ ಕಸ್ಟಮ್ ಫೀ ಕಟ್ಟಬೇಕು ನೀವು ಅಂತ 4 ಲಕ್ಷ ಕಸ್ಟಮ್ ಫೀ ಹೆಸರಲ್ಲಿ ಅವನು ವಿಡ್ರಾ ಮಾಡಿದ್ದಾನೆ. ಆದರೂ ಕೂಡ ಅದು ಹಣ ವಿಡ್ರಾ ಮಾಡೋಕ್ಕೆ ಅವನು ಬಿಟ್ಟಿಲ್ಲ ಮತ್ತು ಇನ್ನೂ 2 ಲಕ್ಷ ನೀವು ಅದರಲ್ಲಿ ಕಟ್ಟಬೇಕು, ಆವಾಗ ಮಾತ್ರ ನಿಮಗೆ ಹಣ ವಿಡ್ರಾ ಮಾಡೋಕ್ಕೆ ಆಗುತ್ತೆ ಅಂತ ಹೇಳ್ಕೊಂಡು ಒಟ್ಟು 7.9 ಲ್ಯಾಕ್ಸ್ ರೂಪೀಸ್ದು ಮೋಸ ಇವರಿಗೆ ಮಾಡಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ನಾವು FIR ದಾಖಲು ಮಾಡಿದ್ದೀವಿ. ಮೊಟ್ಟ ಮೊದಲನೇಗಾಗಿ ಈ ಯೂಟ್ಯೂಬ್ನಲ್ಲಿ ಬರ್ತಾ ಇರೋದು ಎಲ್ಲ ವಿಡಿಯೋ ನಿಜ ಅಥವಾ ಅಂತ ನಮ್ಮ ನಗರವಾಸಿಯವರು ನಂಬಬಾರ್ದು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಡೀಪ್ ಫೇಕ್ ಮಾಡೋಕ್ಕೆ ಬಹಳ ಸುಲಭ ಇದೆ. ಅದು ಫೈನಾನ್ಸ್ ಮಿನಿಸ್ಟರ್ ಮೇಡಮ್ದು ವಿಡಿಯೋ ಇರಲಿಲ್ಲ, ಅದು ಡೀಪ್ ಫೇಕ್ ಬಳಸ್ಕೊಂಡು ಆ ವಿಡಿಯೋ ಮಾಡಿಸಿದ್ದಾರೆ. ಎರಡನೇದು, ಯಾವುದೇ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಯಾರೋ ನಿಮಗೆ ಹೇಳಿದರೆ ದಯವಿಟ್ಟು ಗೂಗಲ್ ಆಗಲಿ, ChatGPT ಆಗಲಿ ಅಥವಾ ಯಾವುದಾದ್ರೂ ಸ್ಕೀಮಿಂದ ಇದು ಇನ್ವೆಸ್ಟ್ಮೆಂಟ್ ಸ್ಕೀಮ್ಗೆ ಮ್ಯಾಂಡೇಟರಿ ಕಂಡೀಷನ್ ಏನೇನಿರುತ್ತೆ, ಗೈಡ್ಲೈನ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಿ. ಯಾರಿಗೆ ನೀವು ನೋಡಲೇ ಇಲ್ಲ, ಬರೀ ಫೋನ್ ಮುಖಾಂತರ ಮಾತಾಡ್ತಾ ಇದ್ದಾರೆ, ಆ ಥರ ಸ್ಕೀಮಲ್ಲಿ ಜಾಸ್ತಿ ದಯವಿಟ್ಟು ನಂಬಬೇಡಿ. ಈ ಕಾಲದಲ್ಲಿ ಈ ಕ್ವಿಕ್ ಮನಿ ಹಿಂದೆ ಯಾರ್ಯಾರು ಹೋಗ್ತಾರೆ ಅವರಿಗೆ ಮೋಸ ಆಗೋದು ಸಾಧ್ಯತೆ ಬಹಳ ಜಾಸ್ತಿ ಇರುತ್ತದೆ. ಮುಂದಿನ ತನಿಖೆ ಜಾರಿ. ಈಗ ಅದು ಹೆಸರು ಹೇಳ್ತಾರೆ ಅವರು ಆನಂದ್ ಆದರ್ಶ್, ಅವ್ರದ್ದು ನಮ್ಮ ಹತ್ರ ಮೊಬೈಲ್ ನಂಬರ್ ಇದೆ ಮತ್ತು ಅಕೌಂಟ್ ನಂಬರ್ ಇವೆ. ಅದು ನಾವು ತನಿಖೆ ಮಾಡ್ತಾಯಿದ್ವಿ, ಬಟ್ ಚಾನ್ಸಸ್ ನಮ್ಮ ಇರೋದು ಎಕ್ಸ್ಪೀರಿಯನ್ಸ್ ಪ್ರಕಾರ ಮ್ಯೂಲ್ ಅಕೌಂಟ್ ಇದು ಇರಬಹುದು. ಅದೇ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್, ನೀವು ಇಷ್ಟು ದುಡ್ಡು ಹಾಕಿ ನಾವು ರೀಇನ್ವೆಸ್ಟ್ ಮಾಡ್ತೀವಿ, ಇಷ್ಟು ರಿಟರ್ನ್ ಕೊಡ್ತೀವಿ ಅಂತ. ಸೊ ಈ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಏನಿದೆ ಇದು ಮ್ಯಾಕ್ಸಿಮಮ್ ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಸೈಬರ್ ಕ್ರೈಮ್ನಲ್ಲಿ ಹೈಯೆಸ್ಟ್ ಸ್ಕ್ಯಾಮ್ ಏನಿದೆ ಅಂದರೆ ಅದು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಇದೆ. ಎಲ್ಲರಿಗೆ ಒಂದು ಆಸೆ ಇರುತ್ತೆ, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ನಾನು ಎಲ್ಲಿ ಹಾಕ್ತೀನಿ, ನನಗೆ ಇಷ್ಟು ರಿಟರ್ನ್ ಸಿಗಲಿ ಅಂತ. ಎಲ್ಲಿ ತುಂಬ ಹೆಚ್ಚಿನ ರಿಟರ್ನ್ ಕೊಡ್ತಾ ಇದ್ದರೆ ಅಲ್ಲಿ ನಿಮಗೆ ಡೌಟ್ ಬರಬೇಕು. ಆಲ್ರೈಟ್, ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮ ದೇಶದ ಬಿಗ್ಗೆಸ್ಟ್ ಬ್ಯಾಂಕ್ ಇದೆ, ಸರ್ಕಾರಿ ಬ್ಯಾಂಕ್ ಇದೆ. ಅವರು ಎಷ್ಟು ಕೊಡ್ತಾ ಇದ್ರೆ ಅದಕ್ಕಿಂತ ತುಂಬಾ ಜಾಸ್ತಿ ಯಾರು ಕೊಡ್ತಾ ಇದ್ರೆ ಅಲ್ಲಿ ಸ್ವಲ್ಪ ಡೌಟ್ ಬರಬೇಕು ನಮಗೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.
100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every rupees 1 lakh diamond value. Available at all Bhima showrooms. TNC apply.